ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹೆಮ್ಮೆ. ಇಂತಹ ಸೊಬಗಿನ ಪರಂಪರೆಯನ್ನ ಮತ್ತಷ್ಟು ಮೆರುಗುಗೊಳಿಸಲು ಸುನಿಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಎಂಬ ಹೊಸ ಸೀರೆ ಲೋಕ ಇಂದು ತನ್ನ ಬಾಗಿಲನ್ನ ಶ್ರೀ ಮಂಜುನಾಥ ಸ್ವಾಮಿಯ ಪುಣ್ಯ ಸ್ಥಳವಾದ ಧರ್ಮಸ್ಥಳದಲ್ಲಿ ತೆರೆದಿದೆ. ಸುನಿಲ್ ಬಟ್ಟೆ ಮಳಿಗೆಯು ಆರಂಭದಲ್ಲಿ ಕಾಸರಗೋಡಿನ ಎಡೆನೀರಿನಲ್ಲಿ ಆರಂಭವಾಯಿತು. ಅದಾದ ನಂತರ ಉಜಿರೆಯಲ್ಲಿ ಸುನಿಲ್ ಡ್ರೆಸ್ಸಸ್ ಅನ್ನುವಂಥದ್ದು 1984ರಲ್ಲಿ ಆರಂಭವಾಯಿತು. ಅದಾದ ನಂತರ ಸುನಿಲ್ ಟೆಕ್ಸ್ಟೈಲ್ ಎನ್ನುವಂತಹ ಹೊಸ ಮಳಿಗೆಯನ್ನು ತೆರೆಯಲಾಯಿತು. ಅದಾದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಕಡೆಗೆ ಬಂದಂತಹ ಸುನಿಲ್ ಸಿಲ್ಕ್ಸ್ ಇವತ್ತು ಸುನಿಲ್ ರೆಡಿವೇರ್ಸ್ ಆಗಿ ಒಂದು ಶಾಖೆಯನ್ನು ಆರಂಭ ಮಾಡಿಸಿ ಇವತ್ತು ಮಹಿಳೆಯರ ಅತ್ಯಂತ ಪ್ರೀತಿಯ ಉಡುಗೆ ಯಾವುದು ಅಂತ ಹೇಳಿದ್ರೆ ಅದು ಸೀರೆ. ಆ ಸೀರೆಯ ಒಂದು ಮಳಿಗೆ ಇವತ್ತು ಸುನಿಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಧರ್ಮಸ್ಥಳದಲ್ಲಿ ಆರಂಭವಾಗಿದೆ. ಅದನ್ನ ದಿವ್ಯ ಹಸ್ತದಿಂದ ಶ್ರದ್ಧಾ ಅಮಿತ್ ಅವ್ರ ಜೊತೆಗೆ ಶುಭಾರಂಭವನ್ನ ಮಾಡಿದ್ರು. ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಸಂಪತ್ ರೈ ಅವರ ವಿನಂತಿ ಮಾಡಿಕೊಳ್ತಾರೆ. ಸ್ಥಳದ ಸ್ವಾಮಿ ಮಂಜುನಾಥನಿಗೆ ಪಾದತಳದಲ್ಲಿ ನಮಸ್ಕರಿಸುತ್ತಾ ಪಟ್ಟದ ಕಾವಂದರನ್ನ ಮನದಲ್ಲಿ ಸ್ಮರಿಸ್ತಾ, ಸೀರೆ ಅಂದ್ರೆ ಒಂದು 6 ಗಜದ ಬಟ್ಟೆ ಅಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಸೀರೆಯ ಅಂಚಿನಲ್ಲಿ ಕಲೆ ಇದೆ, ಆ ನೇಯ್ಗೆಯಲ್ಲಿ ಸೌಂದರ್ಯ ಪ್ರಜ್ಞೆ ಇದೆ, ಅದೇ ರೀತಿ ಸೆರಗಿನಲ್ಲಿ ಸಂಸ್ಕೃತಿ ಇದೆ. ಅಂತಹ ಅಭೂತಪೂರ್ವ ಸೀರೆಗಳ ಭಂಡಾರವನ್ನು ಹೊಂದಿರುವಂತಹ ಸುನಿಲ್ ಸಿಲ್ಕ್ ಸ್ಯಾರೀಸ್ ಇವತ್ತು ಧರ್ಮಸ್ಥಳದಲ್ಲಿ ಲೋಕಾರ್ಪಣೆಗೊಂಡಿದೆ. ಈ ಸುದಿನದ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಇವತ್ತು ನಮ್ಮ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುನ್ನಡೆಸ್ತಾ ಇರುವವರು, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಎನ್ನುವ ಹಾಗೆ ಧರ್ಮಸ್ಥಳದ ಮೂಲಕ ನಡೀತಾ ಇರುವಂತಹ ಸ್ತ್ರೀ ಸಬಲೀಕರಣದ ತತ್ವಗಳನ್ನ ಕೇವಲ ಮಾತಿನಲ್ಲದೆ ಕೃತಿಯಲ್ಲಿ ಕೂಡ ಸಾಕಾರಗೊಳಿಸ್ತಾ ಇರುವಂತಹವರು, ಕ್ಷೇಮವನದ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವರು, ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿದ್ದಾರೆ. ನಮ್ಮೆಲ್ಲರ ನಲ್ಮೆಯ ಶ್ರದ್ಧಮ್ಮ, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಕಲಾವತಿಯವರು ಪೂಜೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ. ಸದಾ ಮಂದಸ್ಮಿತಿ, ಕಲಾ ಪೋಷಕಿ, ಸೃಜನಶೀಲ ಚಿಂತಕರು, ಧರ್ಮಸ್ಥಳದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಲಯದ ಬೆನ್ನೆಲುಬಾಗಿರುವ ಗೌರವಾನ್ವಿತ ಸೋನಿಯಾ ಯಶೋವರ್ಮ, ನಮ್ಮ ನಲ್ಮೆಯ ಸೋನಿಯಮ್ಮನವರು ಕೂಡ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಪ್ರೀತಿ ಸ್ವಾಗತ. ಇವರಿಗೆ ಪವಿತ್ರ ಅವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಹಾಸ್ಟೆಲ್ ಮತ್ತು ಐಟಿ ಅಡ್ಮಿನಿಸ್ಟ್ರೇಷನ್ ಸಿಇಒ ಆಗಿರುವಂತಹ ಶ್ರೀಯುತ ಪೂರನ್ ವರ್ಮಾ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವರಿಗೆ ಸಮಾಜವನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಶ್ರೀ ಮಂಜುನಾಥ ಸ್ವಾಮಿಯ ಪ್ರತ್ಯಕ್ಷ ಪ್ರತಿನಿಧಿಯಾದ ಪಟ್ಟದ ಕಾವಂದರ ನೆರಳಿನಂತೆ ಕಾರ್ಯನಿರ್ವಹಿಸುತ್ತಿರುವ ಅವರ ನೆಚ್ಚಿನ ಇಬ್ಬರು ಆಪ್ತ ಕಾರ್ಯದರ್ಶಿಗಳು ಕೂಡ ಒಂದೇ ವೇದಿಕೆಯಲ್ಲಿದ್ದಾರೆ. ಪೂಜ್ಯ ಹೆಗ್ಗಡೆಯವರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನವನ್ನ ಅಕ್ಷರಶಃ ಪಾಲಿಸಿ ಜನಸಾಮಾನ್ಯರು ಮತ್ತು ಕ್ಷೇತ್ರದ ನಡುವೆ ಕೊಂಡಿಯಾಗಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳ ಹಿಂದೆ ತೆರೆಮರೆಯ ಕಾಯಕಯೋಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಪೂಜ್ಯರ ಆಪ್ತ ಕಾರ್ಯದರ್ಶಿ ಎ ವಿ ಶೆಟ್ಟಿ ಅವರಿಗೆ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ಹೆಗ್ಗಡೆಯವರ ಸುದೀರ್ಘವಾದ ಸೇವಾ ಪಥದಲ್ಲಿ ಜೊತೆಯಾಗಿ ಪೂಜ್ಯರ ಕಾರ್ಯಕ್ಷೇತ್ರದ ಶಿಸ್ತನ್ನ ಕಾಪಾಡ್ತಾ ಅವರ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರುವಂತವರು, ಸದಾ ಗಾಂಭೀರ್ಯದೊಂದಿಗೆ ಮೃದು ಸ್ವಭಾವವನ್ನು ಮೇಳಿಸಿಕೊಂಡಿರುವವರು ಶ್ರೀಯುತ ಕೃಷ್ಣ ಸಿಂಗ್ ಅವರು, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಗ್ರಾಮದ ಅಭಿವೃದ್ಧಿಯ ಚಿಂತಕರು, ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವರಿಗೆ ವಿನೋದ್ ಅವರು ಸ್ವಾಗತಿಸಬೇಕು ಅಂತ ಕೇಳ್ತಾರೆ. ಅದೇ ರೀತಿ ಧರ್ಮಸ್ಥಳ
ಧರ್ಮಸ್ಥಳ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಗಾಯತ್ರಿ ಮೇಡಮ್ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವರಿಗೆ ಅಪೇಕ್ಷಾ ಅವರು ಮುಗುಚವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಹಕಾರ ಕ್ಷೇತ್ರದ ಉದಯೋನ್ಮುಖ ನಾಯಕ, ಸಂಘಟನಾ ಚತುರ, ನಮ್ಮ ಈ ಉದ್ಯಮಕ್ಕೆ ಸದಾ ಬೆಂಬಲವನ್ನು ನೀಡ್ತಾ ಇರುವಂತಹ ಧರ್ಮಸ್ಥಳ ಪ್ರಾಥಮಿಕ ಶಿಜಿ ಛತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರೀತಮ್ ಇವರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವರನ್ನ ಸುನೀಲ್ ಅವರು ಮುಗುಚವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕ್ಷೇತ್ರದ ನೌಕರ ವೃಂದದವರು, ಹಿರಿಯರು, ಹಿತೈಷಿಗಳು ಎಲ್ಲರಿಗೂ ಕೂಡ ವಾಚಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಂಸ್ಥೆಯ ಮೇಲಿರಲಿ. ಸೀರೆಗಳ ಬಣ್ಣದ ಮೆರುಗಿಗೆ ನಿಮ್ಮ ಮನಸ್ಸು ಸೋಲಲಿ, ನಿಮ್ಮ ಮನದ ಸಂಭ್ರಮ ಈ ಮಳಿಗೆಯಲ್ಲಿ ಮನೆ ಮಾಡಲಿ ಅಂತ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರೀತಿಯ ಸ್ವಾಗತ. ಧನ್ಯವಾದಗಳು ಸಂಪತ್ ಅವರು. ಸುನಿಲ್ ಸಿಲ್ಕ್ಸ್ ಆರಂಭ ಯಾಕೆ ಆಯ್ತು ಅಂತ ಹೇಳಿದ್ರೆ ಅವರ ತಂದೆಯ ಕನಸು. ಧರ್ಮಸ್ಥಳದಲ್ಲಿ ಒಂದು ಅಂಗಡಿ ಮಾಡ್ಬೇಕು, ಅದು ಒಂದು ಸಾರಿ ಅಂಗಡಿ ಆಗ್ಬೇಕು ಅನ್ನುವಂಥದ್ದು ಅವರೊಂದು ಕನಸಾಗಿತ್ತು. ಆ ಕನಸನ್ನ ಇವತ್ತು ಸುನಿಲ್ ಬೇಕಲ್ ಅವರು, ಅವ್ರ ಜೊತೆಗೆ ಅವರ ಪತ್ನಿ ಆಗಿರುವಂತಹ ಪವಿತ್ರ ಸುನಿಲ್ ಅವರು ಪೂರೈಸಿದ್ದಾರೆ. ತಂದೆಯ ಕನಸನ್ನು ಇಲ್ಲಿ ನನಸು ಮಾಡಿದ್ದಾರೆ. ಈ ಒಂದು ಸುದೀರ್ಘ ಪಯಣದ ಸವಾಲುಗಳು, ಅದರ ಜೊತೆಗೆ ಯಾವ ರೀತಿಯಾಗಿ ಸುನಿಲ್ ಸಂಸ್ಥೆ ಬೆಳೆದು ಬಂತು, ಅದ್ರ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ಹೇಳಬೇಕು ಅಂತ ಹೇಳ್ಕೊಂಡು ಪವಿತ್ರ ಸುನಿಲ್ ಅವರ ವಿನಂತಿಯನ್ನ ಮಾಡಬಹುದು. ನನ್ನ ಆರಾಧ್ಯ ದೇವರಾದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನದಲ್ಲಿ ಸ್ಮರಿಸುತ್ತಾ, ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಶುಭಾಶೀರ್ವಾದವನ್ನು ಬೇಡುತ್ತಾ, ಶ್ರೀಯುತ ಹರ್ಷಣ್ಣ ಹಾಗೂ ಸುಪ್ರಿಯಾ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯ ಮೇಲಿರುವ ಗೌರವಾನ್ವಿತ ಶ್ರೀಮತಿ ಶ್ರದ್ಧಾ ಅಮಿತ್ ಅವರೇ, ಸೋನಿಯಮ್ಮನವರೇ ಹಾಗೂ ಎಲ್ಲ ಗಣ್ಯರೇ ಸೇರಿರುವ ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರ. ಯಾವುದೇ ಒಂದು ದೊಡ್ಡ ವೃಕ್ಷಕ್ಕೆ ಸಣ್ಣ ಬೀಜವೇ ಮೂಲಾಧಾರ. ಹಾಗೆಯೇ 1984ರಲ್ಲಿ ಉಜಿರೆಯಲ್ಲಿ ಸುನಿಲ್ ವಸ್ತ್ರ ಮಳಿಗೆ ಆರಂಭಗೊಂಡಿತು. ನನ್ನ ಅತ್ತೆ ಮಾವನವರ ಆಶಯದಂತೆ ಅವರ ಕನಸಿನ ಕೂಸಾಗಿ ಇಂದು ಧರ್ಮಸ್ಥಳದ ಪುಣ್ಯ ಮಣ್ಣಿನಲ್ಲಿ ನಮ್ಮ 4ನೇ ಶಾಖೆಯಾದ ಸುನಿಲ್ ಸಿಲ್ಕ್ ಸಾರೀಸ್ ಲೋಕಾರ್ಪಣೆಗೊಂಡಿದೆ. ಇದು ಕೇವಲ ಒಂದು ವ್ಯಾಪಾರ ಮಳಿಗೆಯಲ್ಲ, ಬದಲಿಗೆ ಮುಗ್ಧ ಮನಸ್ಸುಗಳ ಪುಟ್ಟಗೂಡು. ಈ ಕನಸಿನ ಮಳಿಗೆಯ ಹಿಂದೆ ನನ್ನ ಮನೆಯವರ ಶ್ರಮ ಹಾಗೂ ಹಿತೈಷಿಗಳ ಅಪಾರ ಹಾರೈಕೆ, ಬೆಂಬಲವಿದೆ. ನಿಮ್ಮೆಲ್ಲರ ಬೆಂಬಲಕ್ಕೆ ನಾವು ಚಿರಋಣಿಗಳು. ಭಾರತೀಯ ಪರಂಪರೆಯಲ್ಲಿ ನಾರಿಗೆ ದೇವತೆಯ ಸ್ಥಾನವಿದೆ. ಸೀರೆಯುಟ್ಟು ಮುಡಿಗೆ ಮಲ್ಲಿಗೆ ಮುಡಿದು ಬರುವ ನಾರಿಯ ಸೌಂದರ್ಯಕ್ಕೆ ಸಾಟಿ ಇಲ್ಲ. ಅಂತಹ ನಾರಿಯ ಸೌಂದರ್ಯಕ್ಕೆ ಮೆರುಗು ನೀಡುವ ಅದ್ಭುತ ಸೀರೆಗಳ ಕಲೆಕ್ಷನ್ ನಮ್ಮ ಸುನಿಲ್ ಸಿಲ್ಕ್ ಮಾಳಿಗೆಯಲ್ಲಿದೆ. ಕಲೆಯ ಸೊಬಗಿನ ಕಲಂಕಾರಿ ಸೀರೆಗಳು, ರಾಜಂ ಪರಂಪರೆಯ ಗತ್ತು ನೀಡುವ ಮೈಸೂರು ಸಿಲ್ಕ್ ಸೀರೆಗಳು, ಸೌಮ್ಯತೆಯ ಸಂಕೇತವಾದ ಮಸ್ಲಿನ್ ಸಿಲ್ಕ್ ಸಾರಿಗಳು, ಕೇರಳದ ಪಾರಂಪರಿಕ ಸೀರೆಗಳು, ನಮ್ಮ ಮಣ್ಣಿನ ಹೆಮ್ಮೆಯ ಇಲಕಲ್ ಸೀರೆಗಳು, ಧಾರವಾಡ ಕಸೂತಿ, ಮಸರಾಯಿ ಕಾಟನ್, ಜಾಮ್ದಾನಿ, ಕಲ್ಯಾಣಿ ಕಾಟನ್, ಹೀಗೆ ಹಲವಾರು ಬಗೆಯ ಸೀರೆಗಳ ಸಂಗ್ರಹವು ನಮ್ಮ ಮಳಿಗೆಯಲ್ಲಿ ಮೇಳೈಸಿದೆ. ಕಾಲ ಬದಲಾದಂತೆ ನಾವು ಬದಲಾಗುತ್ತಿದ್ದೇವೆ. ಕೇವಲ ಮಳಿಗೆಗೆ ಬರುವ ಗ್ರಾಹಕರಿಗಷ್ಟೇ ಅಲ್ಲದೆ ಮನೆ ಬಾಗಿಲಿಗೆ ಸೀರೆಯನ್ನು ತಲುಪಿಸುವ ಉದ್ದೇಶದಿಂದ ಆನ್ಲೈನ್ ಸೇವೆಯನ್ನು ಆರಂಭಿಸಿದ್ದೇವೆ. ದೇಶದ ಯಾವುದೇ ಮೂಲೆಯಲ್ಲಿರುವ ಗ್ರಾಹಕರಿಗೂ ಸೀರೆಗಳನ್ನು ತಲುಪಿಸುವ ಸುಸಜ್ಜಿತ ವ್ಯವಸ್ಥೆ ನಮ್ಮಲ್ಲಿದೆ. ಸೀರೆಗಳ ಲೇಟೆಸ್ಟ್ ಡಿಸೈನ್ಗಳನ್ನು ನೀವು ನೇರವಾಗಿ ವೀಕ್ಷಿಸಲು ನಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಲೋಕಾರ್ಪಣೆ ಮಾಡಿದ್ದೇವೆ. ಬೆಳೆಯುವ ಸಸಿಗೆ ಪ್ರೀತಿಯ ನೀರೆರೆದರೆ ಅದು ಹೆಮ್ಮರವಾಗಿ ನೆರಳು ನೀಡುತ್ತದೆ. ಹಾಗೆಯೇ ನಮ್ಮ ಈ ಪುಟ್ಟ ಸಂಸ್ಥೆಯ ಮೇಲೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಹಾಗೂ ಹಾರೈಕೆ ಇರಲಿ. ನೀವೆಲ್ಲರೂ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮನ್ನು ಹರಿಸಿ ಈ ಮಳಿಗೆಯು ಅಭಿವೃದ್ಧಿಯ ಪಥದಲ್ಲಿ ಸಾಗಲು ನಿಮ್ಮೆಲ್ಲರ ಹಾರೈಕೆ ಹಾಗೂ ಆಶೀರ್ವಾದವಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಪವಿತ್ರ ಸುನಿಲ್ ಅವರು. ನಮ್ಗೆಲ್ರಿಗೂ ಗೊತ್ತಿದೆ ಶ್ರದ್ಧಾ ಅಮಿತ್ ಅವರು, ಅವರನ್ನು ನಾವೆಲ್ಲರೂ ಪ್ರೀತಿಯಿಂದ ಶ್ರದ್ಧಮ್ಮ ಅಂತ ಕರಿತೀವಿ. ನಿಮ್ಮ ಸರಳತೆ, ನಿಮ್ಮ ಮಾತುಗಳು ನಮ್ಗೆಲ್ರಿಗೂ ಕೂಡ ಸೊಬಗು. ನಿಮ್ಮ ನಗು ಒಂದು ಸ್ಫೂರ್ತಿ ನಮಗೆ. ಅದರ ಜೊತೆಗೆ ಪೂಜ್ಯ ಕಾವಂತರ ಕನಸಿನ ಕಿರಣವಾಗಿ ಅವರು ಬಿತ್ತಿದ ವಿಶ್ವಾಸದ ಬೀಜವನ್ನ ನಿಮ್ಮ ಶ್ರಮದಿಂದ ಅರಳಿಸಿ ಎಲ್ಲರ ಮೆಚ್ಚುಗೆಗೆ ನೀವು ಪಾತ್ರರಾಗಿದ್ದೀರಿ. ಈ ಸಂದರ್ಭದಲ್ಲಿ ಸುನಿಲ್ ಸಿಲ್ಕ್ಸ್ ಅಂಡ್ ಸಾರೀಸ್ ಅನ್ನ ನೀವು ಅತ್ಯಂತ ಪ್ರೀತಿಯಿಂದ ಶುಭವನ್ನ ಕೋರಿ ಅದನ್ನ ಉದ್ಘಾಟನೆಯನ್ನ ಮಾಡಿದಿರಿ.
ಹಲವು ವರ್ಷಗಳ ಹಿಂದೆ ಸುನಿಲ್ ಟೆಕ್ಸ್ಟೈಲ್ಸ್ ಮತ್ತು ರೆಡಿಮೇಡ್ಸ್ ಯಾವಾಗ ಉಜಿರೆಯಲ್ಲಿತ್ತು ಆ ಸಂದರ್ಭದಲ್ಲೂ ಕೂಡ ನೀವು ಕಾಲೇಜ್ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿದ್ರಿ. ಅದನ್ನ ನಿನ್ನೆ ಕೂಡ ಸುನಿಲ್ ಅವರು ನೆನಪು ಮಾಡ್ಕೊಂಡ್ರು. ನಿಮ್ಮ ಇವತ್ತು ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರೆ ತುಂಬಾನೇ ಸಂತೋಷ ಆಗ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಶುಭ ನುಡಿಗಳಿಗಾಗಿ ನಾವೆಲ್ಲ ಕಾಯ್ತಾ. ಓಂ ಶ್ರೀ ಮಂಜುನಾಥಾಯ ನಮಃ. ಇಲ್ಲಿ ವೇದಿಕೆಯ ಮೇಲೆ ನೆರೆದಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಜೊತೆಗೆ ಇಲ್ಲಿ ಸೇರಿರುವ ಎಲ್ಲ ಸುನಿಲ್ ಸಿಲ್ಕ್ಸ್ನ ಗ್ರಾಹಕರು ಹಾಗೂ ಎಲ್ಲ ಊರಿನವರಿಗೆ ನನ್ನ ಜೊತೆಗೆ ಇದರ ಮಾಲೀಕರಾದ ಸುನಿಲ್ ಅವರಿಗೆ, ಪವಿತ್ರ ಅವರಿಗೆ ಹಾಗೂ ಅವರ ಎಲ್ಲ ಮನೆಯವರಿಗೆ ನನ್ನ ಅಭಿನಂದನೆಗಳು. ನಾನು ಶಾಲೆಗೆ ಹೋಗ್ತಾ ಇದ್ದಾಗ ಉಜಿರೆಯ ಪೇಟೆಯಲ್ಲಿದ್ದ ಕೆಲವು ಅಂಗಡಿಗಳಲ್ಲಿ ತುಂಬಾ ಹೆಸರು ಕೇಳ್ತಾ ಇದ್ದ ಅಂಗಡಿ ಅಂತಂದ್ರೆ ಸುನಿಲ್ ಡ್ರೆಸ್ಸಸ್. ಅವಾಗ ಉಜಿರೆ ಪೇಟೆ ಬಹಳ ಚಿಕ್ಕದಿತ್ತು. ಪ್ರಭಾತ್ ಸ್ಟೋರ್ಸ್, ಸುನಿಲ್ ಸಿಲ್ಕ್ಸ್ ಮತ್ತೆ ಒಂದೆರಡು ಹೋಟೆಲ್ಗಳು ಬಿಟ್ರೆ ನಮ್ಗೆ ಬೇರೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅವಾಗ ನಾನು ಹೋಗಿದ್ದ ನೆನಪಿದೆ. ಈಗ ಧರ್ಮಸ್ಥಳದಲ್ಲಿ 2ನೇ ಅಂಗಡಿ ಆಗಿ ಈಗ ಸೀರೆಗೆ ಅಂತ ವಿಶೇಷವಾದ ಮಳಿಗೆ ಆರಂಭಗೊಂಡಿದ್ದು ಕೇಳಿ ತುಂಬಾ ಸಂತೋಷ ಆಯ್ತು. ಇದರ ಹಿಂದಿರೆ ಇರುವ ಅವರ ಎಲ್ಲ ಕುಟುಂಬದವರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳು. ನಮ್ಮ ಬೀಡಿನ ಕಚೇರಿಯಲ್ಲೇ ಇಬ್ರು ಇರ್ತಾರೆ. ನನಗೆ ಬೆಂಗಳೂರಿಂದ ಏನೇ ಕೆಲಸ ಆಗ್ಬೇಕು ಅಂತಂದ್ರು ನಾನು ಸುನಿಲ್ ಅವರಿಗೆ ಫೋನ್ ಮಾಡ್ತಾನೆ. ನನ್ನ ಮಗಳು ಮತ್ತೆ ನಾನು, ಯಾಕೆಂತಂದ್ರೆ ಅಲ್ಲಿಯ ಕಂಪ್ಯೂಟರ್ ಸೆಕ್ಷನ್, ನಮ್ಮ ಎಲ್ಲ ಮೀಡಿಯಾ ಸೆಕ್ಷನ್, ನಮ್ಮ ಮನೆಯ ಫೋಟೋಗ್ರಫಿ ಎಲ್ಲವನ್ನು ಅವರು ನಿಭಾಯಿಸ್ತಾರೆ. ಇವತ್ತು ನೀವು ಅವ್ರು ಹಾಕಿದ ಫೋಟೋಸ್ ನೋಡಿದ್ರೆ ಗೊತ್ತಾಗ್ತದೆ, ನನಗಿಂತ ಜಾಸ್ತಿ ಕಲೆಕ್ಷನ್ ಅವ್ರ ಹತ್ರ ಇದೆ. ಹಾಗಾಗಿ ನಮ್ಗೆ ಏನೇ ವಿಷಯ, ಕ್ಷೇತ್ರದ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಫೋಟೋ ಬೇಕು ಅಂತಂದ್ರೆ, ಏನೇ ವಿಷಯ ಬೇಕು ಅಂತಂದ್ರೆ ನಾನು ಅವರನ್ನ ಸಂಪರ್ಕ ಮಾಡ್ತೇನೆ. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನ ಹೊಂದಿಸಿ ಕೊಡ್ತಾರೆ ನನಗೆ. ನಮ್ಮ ಸೀರೆಗಳ ಬಗ್ಗೆ ನಾನು ಹೇಳೋದಾದ್ರೆ, ನಾನು 2 ವಿಷಯ ನಾನು ಯಾವಾಗ್ಲೂ ಗಮನಿಸ್ತೇನೆ. ಭಾರತ ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಿದಾಗ ನಮ್ಗೆ ಒಂದು ವಿಶೇಷ ಅನುಭವ ಆಗ್ತದೆ. ಯಾವ ಪ್ರದೇಶಕ್ಕೆ ಹೋದ್ರೂ ಕೂಡ, ಭಾರತದ ಯಾವ ಮೂಲೆಗೆ ಹೋದ್ರೂ ಕೂಡ ಒಂದು ನಮ್ಮ ಮಹಿಳೆಯರು ಈಗಲೂ ಸೀರೆ ಉಡ್ತಾರೆ. ವಿಶೇಷವಾಗಿ ಅಲ್ಲಿನ ಒಂದು ನೇಯ್ಗೆ ಆಗ್ಲಿ, ಅಲ್ಲಿನ ಉಡುಗೆ ಆಗ್ಲಿ, ಸೀರೆ ಉಡುವ ಕ್ರಮ, ಎಲ್ಲ ವಿಶೇಷಗಳನ್ನು ಇವತ್ತಿಗೂ ಕೂಡ ಉಟ್ಕೊಂಡು ನಮ್ಮ ಮಹಿಳೆಯರು ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಇನ್ನೊಂದು ನಾವೇನು ನೋಟಿಸ್ ಮಾಡ್ತೇವೆ ಅಂತಂದ್ರೆ, ವಿದೇಶಗಳಿಗೆ ಹೋದಾಗ ಯಾವ ದೇಶದಲ್ಲೂ ಕೂಡ ಅವರು ತಮ್ಮ ಸಾಂಸ್ಕೃತಿಕ ಉಡುಗೆಗಳನ್ನ ತೊಡೋದಿಲ್ಲ. ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಒಂದು ಕಾಲದಲ್ಲಿ ಅವ್ರದ್ದೇ ಒಂದು ಸಂಸ್ಕೃತಿ, ಅವ್ರದ್ದೇ ಪರಂಪರೆ, ಅವ್ರದ್ದೇ ಉಡುಗೆ ತೊಡುಗೆಗಳಿತ್ತು. ಆದ್ರೆ ಕಾಲಕ್ರಮೇಣ ಅದೆಲ್ಲ ಹೋಗಿ ಎಲ್ಲ ಕಡೆ ಬರೀ ಪ್ಯಾಂಟು ಶರ್ಟು, ವಿದೇಶಿ ವಸ್ತ್ರಗಳೇ ಈಗ ವಿಜೃಂಭಿಸ್ತಾ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ವಿಶೇಷವಾಗಿ ಈಗಲೂ ಕೂಡ ಎಲ್ಲಿ ಹೋದ್ರೂ ಕೂಡ, ಕಲ್ಕತ್ತಾದಲ್ಲಿ ಅದರದ್ದೇ ವಿಶೇಷತೆ. ಮೊನ್ನೆ ನಾವು ಒರಿಸ್ಸಾಗೆ ಹೋಗಿ ಬಂದ್ವಿ. ಅಲ್ಲಿಯ ವೈವಿಧ್ಯತೆ ನೋಡಿ ನಮ್ಗೆ ಆಶ್ಚರ್ಯ ಆಯ್ತು. ಇಷ್ಟು ವೆರೈಟಿಯ ಸೀರೆಗಳಿದೆ, ಅದನ್ನ ಇಷ್ಟು ರೀತಿಯಲ್ಲಿ ಉಡ್ತಾರೆ. ಈಗಲೂ ಕೂಡ ನಮ್ಮ ಮಹಿಳೆಯರು ತಮ್ಮ ಸಂಸ್ಕೃತಿಯನ್ನ, ಪರಂಪರೆಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅಂತ. ದಕ್ಷಿಣಕ್ಕೆ ಬಂದ್ರೆ ಇಲ್ಲಿ ಅದರದ್ದೇ ವೈವಿಧ್ಯತೆ. ನಾವು ಯಾವ ಭಾರತದ ಮೂಲೆಗೆ ಹೋದ್ರೂ ಕೂಡ ಸೀರೆಯ ವೈವಿಧ್ಯತೆಗಳಿದೆ. ಮತ್ತೆ ಅದೊಂದು ಬಹಳ ವಿಶೇಷವಾದ ವಸ್ತ್ರ. ಅದು ಆಫೀಸಿಗೂ ಆಗ್ತದೆ, ನಮ್ಮ ಏರ್ ಹೋಸ್ಟೆಸ್ಗಳು ಉಡ್ತಾರೆ, ಹೋಟೆಲಲ್ಲೂ ಉಡ್ತಾರೆ, ಡಾಕ್ಟರ್ಗಳು ಉಡ್ತಾರೆ. ಈ ಎಲ್ಲದಕ್ಕೂ ಹೊಂದಿಕೊಂಡು ಹೋಗುವಂತಹ ವಸ್ತ್ರ. ಮತ್ತೆ ನಮ್ಮ ಮಹಿಳೆಯರು ಇನ್ನೂ ಅದನ್ನ ಬಹಳ ವಿಶೇಷವಾಗಿ ಪ್ರೀತಿಯಿಂದ ಅದನ್ನ ಪೋಷಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರು ಬರೀ ಅಂಗಡಿ ಮಾತ್ರ ಮಾಡದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಮಾಡಿದ್ದಾರೆ, ಯೂಟ್ಯೂಬ್ ಚಾನೆಲ್ ಕೂಡ ಮಾಡಿದ್ದಾರೆ. ಈಗಿನ ಎಲ್ಲ ಅಗತ್ಯಗಳನ್ನ ಮನಗೊಂಡು ಅವರು ತುಂಬಾ ಚೆನ್ನಾಗಿ ಇದನ್ನ ಪ್ಲಾನ್ ಮಾಡಿದ್ದಾರೆ. ಇದು ತುಂಬಾ ಯಶಸ್ವಿ ಆಗ್ಲಿ, ಇನ್ನು ಮುಂದೆ ಕೂಡ ಇದರ ಬ್ರಾಂಚಸ್ ಇನ್ನೂ ಹೆಚ್ಚಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಸುಂದರವಾದ ಪದಗಳಿಂದ ಮಾತುಗಳನ್ನ ಆಡಿದ್ರಿ ಮೇಡಮ್, ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ 2 ಮಾತುಗಳು. ಯಾಕೆಂತ ಹೇಳಿದ್ರೆ, ಸೀರೆಗೆ ಅವ್ರು ನಿಮ್ಮನ್ನ ಯಾಕೆ ಕರೆದ್ರು ಅಂತ ಹೇಳಿದ್ರೆ, ಒಂದು ನಿಮ್ಮ ಮೇಲಿರುವಂತಹ ಪ್ರೀತಿ, ಗೌರವ, ಮತ್ತೊಂದು ನೀವು ಸೀರೆಗೆ ಒಂದು ನಮ್ಮ ಈ ಊರಿನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ರು ಅತಿಥಿ ಶ್ರೀಮತಿ ಸೋನಿ ವರ್ಮಾ ಅವರು, ಅವರ ದಿವ್ಯ ಹಸ್ತದಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಈ ಒಂದು ಸುನಿಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅದನ್ನ ಇನಾಗ್ರೇಟ್ ಮಾಡಿದ್ರಿ. ಬಾರಿ ಸಂತೋಷ ಆಗಿದೆ ನಮಗೆ. ಈ ಸಂದರ್ಭದಲ್ಲಿ 2 ಶುಭ ನುಡಿಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದ್ರು ಹಾಗೂ ಅಮ್ಮನವರಲ್ಲಿ ಆಶೀರ್ವಾದ ಬೇಡ್ತಾ ನೆರೆದಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿ ಆಗ್ಲಿಕ್ಕೆ. ಇದು ಇವತ್ತು ಪ್ರಾರಂಭ ಆಗ್ತಾ ಇರೋದು ಒಂದು ಸೀರೆಯ ಅಂಗಡಿಯ ಉದ್ಘಾಟನೆ ಅಲ್ಲ, ಅದು ಒಂದು ವ್ಯಾಪಾರಕ್ಕೆ ಅಲ್ಲ, ಅವರ
ಎಲ್ಲರ ಸುನೀಲ ಅವರ ಫ್ಯಾಮಿಲಿ ಎಲ್ಲರ ಕನಸಿಗೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಅಂತ ಹೇಳಿ ನನಗೆ ಸಂತೋಷ ಆಗ್ತಾ ಇದೆ. ಹಾಗಾಗಿ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಒಬ್ಬ ವ್ಯಕ್ತಿ ಒಂದು ಕನಸು ಕಂಡ್ರೆ ಅದನ್ನು ವಾಸ್ತವಕ್ಕೆ ತರಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಅದ್ರ ಹಿಂದೆ ಧೈರ್ಯ ಬೇಕು, ಶ್ರಮ ಬೇಕು, ನಂಬಿಕೆ ಅದೆಲ್ಲ ಬೇಕು. ಹಾಗಾಗಿ ಇಂಥದ್ದನ್ನೆಲ್ಲ ಅವರು ನೆನ್ಪಿಟ್ಕೊಂಡು ಅಂತ ಶ್ರಮ ಪಟ್ಟು ಒಂದು ಅಂಗಡಿಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಬ್ಬ ಹುಡುಗ, ಅವನಿಗೆ ವ್ಯಾಪಾರ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸಣ್ಣದ್ರಲ್ಲಿ ವ್ಯಾಪಾರ ಪ್ರಾರಂಭ ಮಾಡ್ದ. ತುಂಬಾ ಚಿಕ್ಕದಾಗಿ ಪ್ರಾರಂಭ ಮಾಡ್ದ. ಪ್ರಾರಂಭದಲ್ಲಿ ಯಾರು ಬರ್ತಾ ಇರ್ಲಿಲ್ಲ, ಅವನಿಗೆ ಲಾಭ ಆಗ್ತಿರ್ಲಿಲ್ಲ. ಆದ್ರೆ ಅವ ಅಷ್ಟಕ್ಕೆ ಬಿಡ್ಲಿಲ್ಲ. ಯಾಕೆ ಅಂತ ಯೋಚನೆ ಮಾಡಿ, ಹೇಗೆ ನಾನು ಒಳ್ಳೆ ಸೇವೆ ಮಾಡ್ಬೋದು, ಹೇಗೆ ಒಳ್ಳೆ ಸರ್ವಿಸ್ ಕೊಡ್ಬೋದು, ಹೇಗೆ ನನ್ನ ವ್ಯಾಪಾರ ಉತ್ತಮಗೊಳಿಸ್ಬೋದು ಅಂತ ಯೋಚನೆ ಮಾಡಿ ಅವನು ಅದರಲ್ಲಿ ನಂಬಿಕೆ ಇಟ್ಟು ಜನರ ವಿಶ್ವಾಸ ಗಳಿಸಿ, ಯಾವಾಗ್ಲೂ ಅಂಗಡಿಗೆ ಬರುವಾಗ ನಾವು ಅವರಿಗೆ ನಗುಮುಖದ ಸೇವೆ ಕೊಟ್ರೆ ನಾವು ಪುನಃ ಅಂಗಡಿಗೆ ಬರ್ತೇವೆ. ಬೆಂಗಳೂರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಅಂಗಡಿಗಳಿವೆ, ಆದ್ರೆ ಅವರ ಸೇವೆ ಚೆನ್ನಾಗಿಲ್ಲ. ಹಾಗಾಗಿ ನಾವು ಎಷ್ಟೋ ಅಂಗಡಿಗೆ ಹೋಗೋದು ಬಿಟ್ಟಿದ್ದೇವೆ. ಕೆಲವು ಅಂಗಡಿಯಲ್ಲಿ ನಮ್ಗೆ ಬೇಕಾದದ್ದು ಸಿಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಅವರ ಸೇವೆ, ಅವರ ನಂಬಿಕೆ, ಯಾವಾಗ್ಲೂ ನಾವು ಹೋದ್ರೆ ಒಂದು ನಗುಮುಖದ ಸೇವೆ. ಒಂದು ಅಂಗಡಿಗೆ ನಾವು ಹೋಗುವಾಗ ಅವರ ಸೇವೆ ಉತ್ತಮವಾಗಿದ್ರೆ ನಮ್ಗೆ ಪುನಃ ಪುನಃ ಅಂಗಡಿಗೆ ಹೋಗ್ಬೇಕಂತ ಆಗ್ತದೆ. ಮತ್ತೆ ಅಲ್ಲಿ ಸೀರೆ ತಕೊಂಡ್ರೆ ನಾವು ತುಂಬಾ ಖುಷಿಯಲ್ಲಿ ಬರ್ತೇವೆ. ಸೀರೆ ಖುಷಿ ಆಯ್ತು, ಅವರ ಸರ್ವಿಸ್ ಖುಷಿ ಆಯ್ತು ಅಂತ ಹೇಳಿ. ಹಾಗಾಗಿ ಯಾವಾಗ್ಲೂ ಒಂದು ಅಂಗಡಿ ವ್ಯಾಪಾರ ಏನೇ ಪ್ರಾರಂಭ ಮಾಡ್ಬೇಕಿದ್ರು ನಮ್ಮ ಯೋಜನೆ ಒಟ್ಟಿಗೆ ಅಂಗಡಿಗೆ ಬರುವವರ ಮನಸ್ಸು, ಅವರ ಸಂತೋಷ, ಅವರು ಸಂತೋಷವಾಗಿ ಹೇಗಿರ್ಬೇಕು, ಅವರಿಗೆ ಸರಿಯಾಗಿ ಹೇಗೆ ವ್ಯಾಪಾರ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ ನಾವು ಮಾಡಿದ್ರೆ ಖಂಡಿತ ಅದರಲ್ಲಿ ಯಶಸ್ಸು ಗಳಿಸ್ತೇವೆ ಅಂತ ಹೇಳಿ ಅನಿಸ್ತದೆ. ಸುನೀಲ್ ಅವರು ಕೂಡ, ನಾನು ಉಜಿರೆಯಲ್ಲಿರುವಾಗ ಯಾವಾಗ್ಲೂ ಸುನೀಲ್ ಟೆಕ್ಸ್ಟೈಲ್ಸಿಗೆ ಹೋಗ್ತಿದ್ದೆ, ಆದ್ರೆ ನಂಗೆ ಗೊತ್ತಿರ್ಲಿಲ್ಲ ಇವರದ್ದೇ ಅಂಗಡಿ ಅಂತ ಹೇಳಿ. ಉಜಿರೆ ಬಂದ ಪ್ರಾರಂಭದಲ್ಲಿ ಯಾವಾಗ್ಲೂ ನಾನು ಅಲ್ಲಿಗೆ ಹೋಗಿ ಸೀರೆ ತಗೊಂಡು ಬರ್ತಿದ್ದೆ. ಅವಾಗ್ಲಿಂದ ಕೂಡ ನಂಗೆ ಅಲ್ಲಿ ಸೀರೆಗಳು ತುಂಬಾ ಇಷ್ಟ, ಚೆನ್ನಾಗಿರ್ತಿತ್ತು. ಹಾಗಾಗಿ ಇವತ್ತು ಎಲ್ರು ಅವರ ಮನೆಯವರು ಪವಿತ್ರ ಅವರು ಹೇಳಿದ್ರು ಅವರ ತಂದೆ ಕನಸು ಅಂತ ಹೇಳಿ. ಅವರ ಕನಸು ಇವತ್ತು ಮಕ್ಕಳು ಪ್ರಾರಂಭ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತವರ ಅತಿಥಿ ಶ್ರೀಮತಿ ಗಾಯತ್ರಿ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಧರ್ಮಸ್ಥಳ, ನಮ್ಮ ಕರೆಗೆ ಪ್ರೀತಿಯಿಂದ ಆಗಮಿಸಿದ 2 ಶುಭ ನುಡಿಗಳನ್ನು ಹೇಳ್ಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸುನಿಲ್ ಟೆಕ್ಸ್ಟೈಲ್ ಅಥವಾ ಸುನಿಲ್ ಅವರ ಕುಟುಂಬಸ್ಥರೇ ಹಾಗೂ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಧರ್ಮಸ್ಥಳದಂತಹ ಒಂದು ಗ್ರಾಮದಲ್ಲಿ ಯಾವುದೇ ಸೀರೆಯ ಮಳಿಗೆಗಳು, ಫೇಮಸ್ ಆಗಿರುವಂತಹ ಒಂದು ಸೀರೆಯ ಮಳಿಗೆಗಳು ನಾನು ಇಷ್ಟವರೆಗೆ ಕೇಳಿರ್ಲಿಲ್ಲ. ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಪ್ರಭಾರವನ್ನು ವಹಿಸಿಕೊಂಡಾಗ ನಂಗೆ ಕೆಲವರು ಹೇಳಿದ್ರು, ಇಲ್ಲಿ ಸುನಿಲ್ ಸ್ಯಾರೀಸ್ ಅಂತ ಒಂದಿದೆ, ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ಅವರು ಉಟ್ಕೊಂಡು ಬಂದಂತಹ ಸೀರೆಯನ್ನು ನಾನೇ ಕೇಳಿದ್ದೇನೆ, ಇದು ಎಲ್ಲಿ ತಗೊಂಡದ್ ನೀವು ಅಂತ. ಅಷ್ಟು ಚೆನ್ನಾಗಿರೋ ಒಂದು ಸೀರೆಯನ್ನು 2-3 ಸಲ ಉಟ್ಟಾಗ ನಾನು ನೋಡಿದ್ದೇನೆ. ಹಾಗೆ ನಾನು ಕೂಡ ಮೆಚ್ಚಿಕೊಂಡಿದ್ದೇನೆ. ಹಾಗಾಗಿ ನಾನು ಕಳೆದ 6 ತಿಂಗಳಿನಿಂದ ಈ ಒಂದು ಶಾಪ್ಗೆ ಬರ್ಬೇಕು, ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಒಂದು ಶುಭ ಗಳಿಗೆ ಕೂಡಿ ಬಂದಿದೆ. ನಾನು ಶ್ರದ್ಧಮ್ಮನವರ ಬಗ್ಗೆ 1-2 ಮಾತಾಡ್ಬೇಕು. ನಾನು ಕಾಲೇಜಿಗೆ ಫಸ್ಟ್ PUCಗೆ ಬರುವಾಗ ಅವರು ಡಿಗ್ರಿ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗಿದ್ದು. ಫಸ್ಟ್ ಇಯರ್ MA ಇತ್ತು. ಆಗ ನಾನು ಕೂಡ ಅದೇ ಓದಿದ್ದು, MSc ಆಗಿತ್ತು ನಾನು ಓದುವ ಸಂದರ್ಭದಲ್ಲಿ. ಆವಾಗ ಮಾತ್ರ ನಾನು ಶ್ರದ್ಧಮ್ಮನವರನ್ನು ಚೂಡಿದಾರದಲ್ಲಿ ನೋಡಿದ್ದು ಬಿಟ್ರೆ ಮತ್ತೆ ನಾನು ಅವರು ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವಾಗ ಸೀರೆಯಲ್ಲೇ ನೋಡಿದ್ದು. ಈಗಾಗ್ಲೇ ನಿರೂಪಕರು ಹೇಳಿದ್ರು ಅವರು ಬ್ರ್ಯಾಂಡ್ ಅಂಬಾಸಿಡರ್ ಸ್ಯಾರಿಗೆ ಅಂತ. ಖಂಡಿತ ಹೌದು. ಅವರು ಉಡುವಂತಹ ಸೀರೆಗಳಿರ್ಬೋದು, ಅವರು ಉಡುವ ಶೈಲಿ ಇರ್ಬೋದು, ಅದು ಎಲ್ಲರಿಗೂ, ಯುವತಿಯರಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಮೆಚ್ಚುಗೆ ಆಗುವಂಥದ್ದು. ನಾವು ಕೂಡ ನಮ್ಗೆ ಅವರೊಂದು ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೋನಿಯಮ್ಮನವರು ಕೂಡ ಹಾಗೆ. ನಾವು ರೋಟರಿ ಕ್ಲಬ್ ಅಲ್ಲಿ ತುಂಬಾ ಆತ್ಮೀಯರಾಗಿದ್ದೇವೆ. ಶ್ರದ್ಧಮ್ಮನವರಿಗೆ ನಂಗೆ ಇವತ್ತು ಹೇಳುವ ಅವಕಾಶ ಸಿಕ್ಕಿತ್ತು. ಸೋನಿಯಮ್ಮನವರಿಗೆ ಯಾವಾಗ್ಲೂ ಅವ್ರು ಯಾವ ಸೀರೆ ಉಟ್ರು ಅದಕ್ಕೊಂದು ಮೆಚ್ಚುಗೆ. ನಾವು ಹೋಗಿ ಹೇಳ್ತೇವೆ, ಮೇಡಮ್ ಸೀರೆ ತುಂಬಾ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ.
ಹಾಗಾಗಿ ಸೀರೆ ಅಂತ ಹೇಳುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ತುಂಬಾ ಪ್ರಧಾನವಾದದ್ದು. ಎಷ್ಟೇ ಆಧುನಿಕ ಉಡುಗೆ ತೊಡುಗೆಗಳು ಬಂದ್ರೂ ಕೂಡ ಸೀರೆಗೆ ಇರುವಂತಹ ಒಂದು ಮಹತ್ವವೇ ಬೇರೆ. ಆ ಸೀರೆಯಲ್ಲಿ ನಾರಿಯು ಕಾಣುವಂತಹ ಒಂದು ಸೊಬಗೆ ಬೇರೆ. ಆದ್ರಿಂದ ತುಂಬಾ ಜನ ಹೇಳ್ತಾರೆ, ನೀವು ಸೀರೆ ಉಟ್ರೆ ತುಂಬಾ, ಎಲ್ರಿಗೂ, ಎಲ್ಲಾ ಮಹಿಳೆಯರಿಗೂ ತುಂಬಾ ಜನ ಹೇಳುದನ್ನು ಕೇಳಿದ್ದೇನೆ, ನೀವು ಸೀರೆ ಉಟ್ರೆ ತುಂಬಾ ಚಂದ ಕಾಣ್ತೀರಿ ಅಂತ. ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೀರೆಗಿರುವಂತಹ ಒಂದು ಪ್ರಾಧಾನ್ಯತೆ. ಇವತ್ತು ಇಲ್ಲಿ ಧರ್ಮಸ್ಥಳದಲ್ಲಿ ನಮಗೆ ತುಂಬಾ ಹತ್ರದಲ್ಲಿ ಒಳ್ಳೆಯ ಒಂದು ಸ್ಯಾರಿ ಶಾಪ್ ಓಪನ್ ಆಗಿದೆ. ಇದು ಓಪನ್ ಆಗಿ ಹಲವಾರು ತಿಂಗಳುಗಳಾಗಿವೆ, ವರ್ಷವೇ ಆಗಿರ್ಬೋದು. ಆದ್ರೆ ಇವತ್ತು ಅಧಿಕೃತವಾಗಿ ಅದನ್ನ ಉದ್ಘಾಟನೆ ಮಾಡಲಾಗಿದೆ. ಎಲ್ಲರೂ ಕೂಡ ಈ ಒಂದು ಮಳಿಗೆಗೆ ಭೇಟಿ ನೀಡಿ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಉದ್ಯಮ ಇನ್ನೂ ಎತ್ತರಕ್ಕೆ ಏರ್ಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ಗಣ್ಯರು ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ. ಹೆಂಡತಿಗೆ ಅನೇಕರು ಸೀರೆಯನ್ನ ಕೊಟ್ಟಿರೋರು ಇದ್ದಾರೆ. ಹಾಗಾಗಿ ನಮ್ಮ ಗಂಡಸರ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಪೂಜ್ಯ ಕಾವಂದರ ಆಪ್ತ ಸಹಾಯಕರಾಗಿರುವಂತಹ ವೀರಣ್ಣ, ನಮ್ಮ ಪ್ರೀತಿಯ ವೀರಣ್ಣ ಅಂತ ಹೇಳ್ತೀವಿ ಎಲ್ಲರೂ ಕೂಡ. ಹಾಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಕ್ಷೇತ್ರದ ಮಂಜುನಾಥ ಸ್ವಾಮಿಗೆ ವಂದಿಸುತ್ತಾ, ಮಾತೃ ಸಮಾನವಾದ ಶ್ರೀಮತಿ ಶ್ರದ್ಧಮ್ಮನವರೇ, ಸೋನಿಯಮ್ಮನವರೇ ಹಾಗೂ ಶ್ರೀನಿವಾಸರೇ, ನಮ್ಮ ಚುರುಕಿನ ಅಧ್ಯಕ್ಷರಾದ ಪ್ರೀತಮ್ ಅವರೇ, ಗಾಯತ್ರಿ ಅವರೇ, ಪೂರಣ್ ಅವರೇ ಹಾಗೂ ಕೃಷ್ಣ ಸಿಂಗ್ ಅವರೇ, ಎಲ್ಲರೂ ಸುನಿಲ್ ಸಾರೀಸ್ನ, ಸುನಿಲ್ ಟೆಕ್ಸ್ಟೈಲ್ಸ್ನ ಬಗ್ಗೆ ಎಲ್ಲರೂ ತುಂಬ ಮೆಚ್ಚುಗೆ ಪಟ್ಟಿದ್ದಾರೆ. ನಾವು ಕೂಡ ಎಲ್ಲರ ಜೊತೆ ನಾವು ಕೂಡ ಜೈ ಅನ್ಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಇಲ್ಲಿ ತಂದಿದ್ದಾರೆ. ಹಾಗೆ ನಮಗೂ ಕೂಡ ಗೊತ್ತಿದೆ, ನಾನು ಕೂಡ ಕಾಲೇಜಿಗೆ ಹೋಗೋದಿಂದಲೂ ಸುನಿಲ್ ಟೆಕ್ಸ್ಟೈಲ್ಸ್ ಅನ್ನು ನೋಡ್ತಾ ಬಂದಿದ್ದೇನೆ. ಸಾಮಾನ್ಯ ಜನಗಳಿಗೆ ಬೇಕಾದ ಒಂದು ಮಳಿಗೆಯಾಗಿತ್ತು. ನಾನು ಕೂಡ ನನ್ನ ಹೆಂಡತಿಯ ಜೊತೆ ಹೋಗ್ತಾ ಇರಬೇಕಾದ್ರೆ ದೊಡ್ಡ ದೊಡ್ಡ ಶಾಪಿಗೆ ಹೋದ್ರೆ ನಮ್ಗೆ ಅಲ್ಲಿಂದ ಹಿಂದೆ ತಿರುಗಿ ಬರ್ಲಿಕ್ಕೆ ಸಾಧ್ಯವಿಲ್ಲವನ್ನುವಂತ ಒಂದು ಸಮಯದಲ್ಲಿ ನಾವು ಸುನಿಲ್ ಟೆಕ್ಸ್ಟೈಲ್ಗೆ ಶರಣಾಗತಿ ಆಗ್ತಿದ್ದೆವು. ಆದ್ರೆ ನಾವು ಹೊರಗಿನಿಂದ ನೋಡ್ಬೇಕಾದ್ರೆ ಸುನಿಲ್ ಟೆಕ್ಸ್ಟೈಲ್ ಏನು ಚಂದ ಕಾಣ್ತಿರ್ಲಿಲ್ಲ, ಅದೇನು ದೊಡ್ಡ ಅಂಗಡಿಯಾಗಿ ಕಾಣ್ತಿರ. ಆದ್ರೆ ಒಳಹೊಕ್ಕು ನೋಡ್ಬೇಕಾದ್ರೆ ಎಲ್ಲಾ ವೆರೈಟಿಯ ಈ ರಾವಕೆಯ ಬಟ್ಟೆಗಳು, ಆಮೇಲೆ ಸೀರೆಗಳು, ಬೇಕಾದ ಸ್ತ್ರೀಯರಿಗೆ ಬೇಕಾದ ಎಲ್ಲ ಉಡುಪುಗಳಲ್ಲಿ ಸಿಗ್ತಾ ಇದ್ದನ್ನು ನಾನು ಕಂಡಿದ್ದೇನೆ. ಹಾಗೆ ನಾವೆಲ್ಲ ಆ ಅಂಗಡಿಯಿಂದ ತೃಪ್ತಿ ಹೊಂದಿದ್ದೇವೆ. ಹಾಗೆ ಆ ಅಂಗಡಿ ಕೂಡ 40 ವರ್ಷದ ಪರಂಪರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಪರಂಪರೆಯಿಂದ ಇಲ್ಲಿ ಕೂಡ ಧರ್ಮಸ್ಥಳದಲ್ಲಿ ಕೂಡ ಇದನ್ನು ಅಂಗಡಿಯನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ 1-2-3 ವರ್ಷದಿಂದ ಮೊದಲೇ ಒಂದು ಅಂಗಡಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಇನ್ನೂ ಕೂಡ ಅವರು ಪ್ರಗತಿಯ ಪಥದಲ್ಲಿ ಇದ್ದ ಕಾರಣ ಇನ್ನೊಂದು ರೂಮನ್ನು ತಗೊಂಡು ಅವರು ಇದನ್ನು ವಿಸ್ತರಿಸಿಕೊಂಡಿದ್ದಾರೆ. ಇದಕ್ಕೆಲ್ಲ ಇವತ್ತು ಈ ಉದ್ಘಾಟನಾ ಸಮಾರಂಭವನ್ನು ಆ ಪರಮೇಶ್ವರನ ಪುತ್ರಿಯಾದ ಶ್ರದ್ಧಮ್ಮನವರ ಹತ್ರನೇ ನೀವು ದೀಪ ಪ್ರಜ್ವಲಿಸಿ ಮಾಡಿದ್ದೀರಿ. ಅದು ನಮ್ಗೆ ಭಾರಿ ಸಂತೋಷ. ಇಡೀ ಈ ಒಂದು ಕಟ್ಟಡವೇ ಅವರ ಪಾದ ಸ್ಪರ್ಶದಿಂದ ಪುನೀತ ಆಗಿದೆ ಅಂತ ಹೇಳುವಂತದ್ದಕ್ಕೆ ನನಗೆ ಭಾರಿ ಸಂತೋಷ ಆಗ್ತಾ ಇದೆ. ಹಾಗೆ ಈ ಸುನಿಲ್ ಟೆಕ್ಸ್ಟೈಲ್ ಇನ್ನೂ ಕೂಡ ಪ್ರಗತಿ ಹೊಂದಬೇಕಾದ್ರೆ ನಮ್ಮ ಪವಿತ್ರನ ತುಂಬಾ ಇದರಲ್ಲಿ ಕೆಲಸ ಇದೆ. ಅವಳು ಯಾವಾಗಲೂ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಾಕ್ತಾ ಇರುವಂತದ್ದನ್ನು ನಾನು ಕೂಡ ಸ್ಟೇಟಸ್ಗಳಲ್ಲಿ ಕಂಡಿದ್ದೇನೆ. ಅದಕ್ಕಾಗಿ ಇದು ತುಂಬಾ ಪ್ರಚಾರಗೊಂಡಿದೆ. ಎಲ್ಲರೂ ಈ ಅಂಗಡಿಗೆ ಬಂದು ಸೀರೆಯನ್ನು ಖರೀದಿಸುವ ಒಂದು ಧರ್ಮಸ್ಥಳದಲ್ಲಿ ಬಂದು ಸೀರೆಯನ್ನು ಖರೀದಿಸುವಂತಹ ಒಂದು ಪ್ರಮೇಯ ಬಂದಿದೆ. ಅದಕ್ಕಾಗಿ ಈ ಮಳಿಗೆಯು ತುಂಬಾ ಅತ್ಯುನ್ನತವಾಗಿ ಪ್ರಗತಿಯನ್ನು ಹೊಂದುತ್ತಿದೆ. ಇನ್ನೂ ಕೂಡ ಈ ಮಳಿಗೆಯು ಪ್ರಗತಿ ಹೊಂದಲಿ ಅಂತ ಹೇಳುವಂತಹ ಒಂದು ಮಾತಿನೊಂದಿಗೆ ನನ್ನೆರಡು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಬಾರಿ ಸುಂದರವಾದ ಮಾತುಗಳನ್ನ, ಹಳೆಯ ನೆನಪುಗಳನ್ನ ಕೂಡ ಹಂಚಿಕೊಂಡ್ರಿ. ನಮ್ಮ ಜೊತೆಗೆ ಮತ್ತೊಂದು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಿನ ಮಲ್ಲ, ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿ ಮಾಡ್ಕೊಂಡ್ರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮ ಪೂಜ್ಯ ಕವಂದರ
ಪಾದಾರವಿಂದಗಳಿಗೆ ವಂದಿಸುತ್ತಾ ಮಾತೃಶ್ರೀ ಅಮ್ಮನವರ ಸದಾ ಕೃಪಾಶೀರ್ವಾದದ ನೆರಳನ್ನು ಬಯಸುತ್ತಾ ಅವರದೇ ಛಾಯಾರೂಪ ಆದಂಥ ಶ್ರದ್ಧಮ್ಮನವರಿಗೆ ವಿಶೇಷವಾಗಿ ವಂದಿಸುತ್ತಾ ಯಶೋವರ್ಮರ ಕನಸನ್ನು ಸದಾ ಮುಖದ ನಗುವಿನ ಜೊತೆಗೆ ಸಾಂಸ್ಕೃತಿಕ ವೈಭವಗಳನ್ನು ನೀಡುವ ಮೂಲಕ ಸಂಸ್ಕಾರವನ್ನು ಕೊಡುವಂತಹ ಸೋನಿಯಮ್ಮ ಅವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಯಾಕಂದ್ರೆ ಸೀರೆಯ ಬಗ್ಗೆ ಮಾತನಾಡುವ ಗಂಡಸು ನನಗಿಂತಲೂ ಹಿರಿಯರು ಕೃಷ್ಣ ಸಿಂಗರು ವೀರಣ್ಣ ಎಲ್ಲ ಇರುವಾಗ ನಾನು ಏನಾದರೂ ಸೀರೆಯ ಬಗ್ಗೆ ಹೇಳಿದ್ರೆ ನಾನು ಅನುಭವ ಕಡಿಮೆ ಅಂತ ಆಗ್ತದೆ. ಹಾಗಾಗಿ ಧರ್ಮಸ್ಥಳ ಮತ್ತು ಸೀರೆ, ಯಾಕಂತೇಳಿದ್ರೆ ಆ ದಿನದ ಬಡತನದ ದಿನದಲ್ಲಿ ಸೀರೆ ಮನುಷ್ಯನಿಗೆ ವಸ್ತ್ರ ಅಂತ ಸಿಗ್ತಾ ಇದ್ದದ್ದು ಧರ್ಮಸ್ಥಳದ ದೇವಸ್ಥಾನದ ವಸ್ತ್ರದಾನದಲ್ಲಿ. ಲಕ್ಷಾಂತರ ಮಹಿಳೆಯರಿಗೆ ವಸ್ತ್ರದಾನವನ್ನು ಪೂಜ್ಯ ಕಾಮಂದ್ರು ತಮ್ಮ ಕೈಯಿಂದ ನೀಡುತ್ತಾ ಇದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅಮ್ಮ ಸಹಭಾಗಿ ಆಗ್ತಾ ಇದ್ದದ್ದು. ಈಗಲೂ ಉಗ್ರಾಣದಲ್ಲಿ ಫೋಟೋ ಇದೆ. ಶ್ರದ್ಧಮ್ಮ ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ದದ್ದು. ಅಂದ್ರೆ ಯೋಗಾನುಯೋಗ ಇದು ಆ ಸಂಸ್ಕಾರ ಸಂಸ್ಕೃತಿ ಬಂದಿರುವಂಥದ್ದು ಆ ಕುಟುಂಬದ ಒಂದು ಕೃಪಾಶೀರ್ವಾದ. ಅಂತಹ ಪುಣ್ಯ ಭೂಮಿಯಲ್ಲಿ ಇವತ್ತಿಗೂ ನವರಾತ್ರಿಯ ದಿನ ಬಹಳ ಸುಂದರವಾದಂತಹ ಸೀರೆಯನ್ನು ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಬಾಗಿಲಿನ ಮುಂದೆ ನವರಾತ್ರಿಯ ದಿನ ಪೂಜ್ಯರು ಕೊಡುವಂಥದ್ದು, ದಾನದ ರೂಪವಾಗಿ ಕೊಡುವಂತಹ ಈ ಒಂದು ಮಣ್ಣಿನಲ್ಲಿ ಇವತ್ತು ಸಾರಿಯ ಮಳಿಗೆ ಉದ್ಘಾಟನೆ ಆಗಿದೆ. ಖಂಡಿತವಾಗಿ ವಿಶೇಷ. ಯಾಕಂತೇಳಿದ್ರೆ ಪುರುಷರಿಗೆ ಇರುವಂತ ಅವಕಾಶ ಮನೆಯ ಹೆಂಡತಿಯನ್ನು ಒತ್ತಿ ಹೇಳ್ತಾ ಇದ್ದೇನೆ, ಸಂತೋಷ ಪಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಸೀರೆಯನ್ನು ತಗೊಂಡೋಗಿ ಕೊಟ್ರೆ, ಈಗಿನ ಅಂಗಡಿಯವರ ಹತ್ರ ಮಾತಾಡಿದ್ರೆ ರೇಟ್ ಹೈಕ್ ಆಗಿರ್ತದೆ. ಅದನ್ನು ನಾವು ಗುಟ್ಟಿನಲ್ಲಿ ಡಿಸ್ಕೌಂಟ್ ಮಾಡಿ ಇರುವ ರೇಟನ್ನು ತಗೊಂಡೋದ್ರೆ ಬಹಳ ದೊಡ್ಡ ಗಿಫ್ಟ್ ಕೊಟ್ಟಾಗೆ ಆಗ್ತದೆ. ಎಲ್ಲ ಗಂಡಸರ ಸೀಕ್ರೆಟ್ ಅಂತ ಹೇಳಿದ್ರೆ ಮನೆಯ ಹೆಂಡತಿಗೆ ಸೀರೆಯನ್ನು ಕೊಟ್ಟಾಗ ಆಗುವಂತ ಸಂತೋಷದ ಎದುರು ಯಾವುದಿಲ್ಲ. ಯಾಕಂದ್ರೆ ಇವತ್ತು ಚಿನ್ನ ಸ್ವಲ್ಪ ದುಬಾರಿ ಆದ ಕಾರಣ ಸದ್ಯಕ್ಕೆ ನಮ್ಮಂತ ಮಧ್ಯಮ ವರ್ಗದವರಿಗೆ ಸಿಕ್ಕಿರುವಂಥದ್ದು ಸೀರೆ. ಅಂತಹ ಸೀರೆಯ ಮಳಿಗೆಯನ್ನಿಲ್ಲಿ ಮಾಡಿದ್ದಾರೆ. ಖಂಡಿತವಾಗಿ ವಿಶೇಷ. ಬಿಸ್ನೆಸ್ನ ಬಗ್ಗೆ ಪುಟ್ಟದಾಗಿ ಸೋನಿಯಮ್ಮ ಹೇಳಿದ್ರು. ನಮ್ಮ ನಿನ್ನೆಯ ಫಂಕ್ಷನ್ನ ಕ್ಯಾಟ್ರಿಂಗ್ ಹೀಗೆ ಮಾತಾಡಿಸಿದಾಗ ಆ ಕ್ಯಾಟ್ರಿಂಗಿನ ಗುರು ಅಂತ ಹೇಳುವವರು ಶುರುವಿನ ದಿನದಲ್ಲಿ 30 ಜನಗಳ ಲಿಮಿಟೇಷನ್ ಇದ್ದು ಏನಾದರೂ ಅವರ ಮನೆಗೆ ಕ್ಯಾಟ್ರಿಂಗ್ ತಗೊಂಡು ಹೋಗ್ಲಿಕ್ಕೆ ಅವರು ಮತ್ತು ಅವರ ತಾಯಿ ಸ್ವಂತ ಅಡಿಗೆಯನ್ನು ಮಾಡಿಕೊಂಡು ಕ್ಯಾರಿಯರ್ನಲ್ಲಿ ಹಾಕಿಕೊಂಡು ತಗೊಂಡು ಹೋಗಿ ಕೊಡ್ತಾ ಇದ್ದಂತಹ ದಿನಗಳು. ಅಕಸ್ಮಾತ್ ಆಗಿ ಅವರಿಗೆ 300 ಜನದ ಅಡಿಗೆ ಸಿಕ್ಕಿದಂತೆ. ಅದನ್ನು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅವರ ಕೆಪಾಸಿಟಿ ಇರೋದು 30. ಆಗ ಒಬ್ಬ ಪಾರ್ಟ್ನರ್ ಸಿಕ್ಕಿ 300 ಜನದ ಅಡಿಗೆಯನ್ನು ಮಾಡುವಂತಹ ಸಹಕಾರವನ್ನು ಕೊಟ್ಟು ಪಾರ್ಟ್ನರ್ ಆಗಿ ಬೆಳೆದು ಇವತ್ತಿಗೆ 20 ಕೋಟಿ ರೂಪಾಯಿಯ ಪರಿಕರಗಳನ್ನು ಇಟ್ಟುಕೊಂಡಿರುವಂತಹ ಒಬ್ಬ ಶ್ರೇಷ್ಠ ಉದ್ಯಮ. ಇದು ಹೆಚ್ಚಲ್ಲ, 6 ರಿಂದ 8 ವರ್ಷ ನರ್ಮದಾ ಕ್ಯಾಟರರ್ಸ್ ಅಂತ ಹೇಳುವಂಥದ್ದು. ಇದರ ಹಿಂದೆ ಇರುವಂಥದ್ದು ಅವರ ಶ್ರದ್ಧೆ, ಅವರ ಆಸಕ್ತಿ ಮತ್ತು ಧೈರ್ಯ. ಯಾಕಂತ ಹೇಳಿದ್ರೆ ಈಗ 15-20 ಸಾವಿರ ಜನದ ಅಡಿಗೆಯನ್ನು ಕೂಡ ಮಾಡುವಷ್ಟು ಕೆಪಾಸಿಟಿ ಇದೆ. ಎಜುಕೇಶನ್ ಕೇಳಿದ್ರೆ ಅವರ ಪಾರ್ಟ್ನರ್ ಇದು ಜಸ್ಟ್ SSLC ಪಾಸ್, ಇನ್ನೊಬ್ರದ್ದು ITI ಪಾಸ್, ಅವರ ಸೂಪರ್ವೈಸರ್ ಮಂಜು ಅಂತ ಇದ್ದಾರೆ, ಅವ್ರದ್ದು ಜಸ್ಟ್ ಡಿಪ್ಲೊಮಾ. ಇಲ್ಲಿ ಎಜುಕೇಶನ್ ಮುಖ್ಯವೇ ಅಲ್ಲ, ಸರ್ವಿಸ್. ಅಮ್ಮ ಹೇಳಿದ್ರು, ಯಾವ ವ್ಯಾಪಾರ ಕೇಂದ್ರದಲ್ಲಿ ಸರ್ವಿಸ್ ಸಿಗ್ತದ ಅಲ್ಲಿ ಖಂಡಿತವಾದಂಥ ಯಶಸ್ಸು. ಬೆಂಗಳೂರಿನ ಸಮೃದ್ಧಿ ಸಿಲ್ಕ್ ಅಂತ ಹೇಳುವಂತ ಒಂದು ಮಳಿಗೆಗೆ ರಾಜೇಂದ್ರ ರಜ್ರಿಯವರ ಮೂಲಕ ರತ್ನವರ್ಮರ ಜೊತೆಗೆ ನಾನು ಹೋದೆ. ಅಲ್ಲಿಯ ಓನರ್ ಎಲ್ಲಿದ್ರು ಅಂತ ಕೇಳಿದ್ರೆ ಅಂಗಡಿಯ ಮೇಲೆ ಇರಲಿಲ್ಲ. ಅಲ್ಲಿಯ ಆಕರ್ಷಣ ಆ ಸೀರೆ ಕಾಂಪಿಟಿಷನ್, ಅಂಗಡಿಯ ಕಾಂಪಿಟಿಷನ್ ಇದರಲ್ಲಿ ಓನರ್ ಕೆಳಗಡೆ ಆ ಬೈಕ್ಗಳೆಲ್ಲ ಸ್ಕೂಟಿ ಎಲ್ಲ ನಿಲ್ಲುವಂತಲ್ಲಿ ಸಮೃದ್ಧಿ ಸಿಲ್ಕಿಗ ಬನ್ನಿ ಕರ್ಕೊಂಡು ಅಂತ ಹೇಳಿದ್ರೆ ಓನರ್ ಅಲ್ಲಿ ನಿಂತು ಆ ಕಸ್ಟಮರ್ ಅನ್ನು ಪಿಕ್ ಮಾಡಿ ಅಂಗಡಿಗೆ ಹೋಗಿ ಆ ಸೀರೆಯನ್ನು ಕೊಡಿಸುವಂತ ಕೆಲಸ. ಅಂತ ಹೇಳಿದ್ರೆ ಉದ್ಯಮಕ್ಕೆ ಇಳಿದ ಮೇಲೆ ಆ ಎಲ್ಲ ಹಂತದಲ್ಲಿಯೂ ಕೂಡ ಶ್ರದ್ಧೆಯಿಂದ ಭಾಗವಹಿಸಿದ್ರೆ ಖಂಡಿತ ಯಶಸ್ಸು ಸಿಗ್ತದೆ ಅಂತ ಹೇಳುವುದಕ್ಕೆ ಉದಾಹರಣೆಗಳು ಪವಿತ್ರರವರೇ. ಯಾಕಂದ್ರೆ ಸುನಿಲ್ ರವರು ಟೆಂಪಲ್ ಆಫೀಸಲ್ಲಿ ಇದ್ರು. ಸುನಿಲ್ ರವರ ಹೆಸರು ಉಜಿರೆಯಲ್ಲಿ ಸುನಿಲ್ ಫ್ಯಾಬ್ರಿಕ್, ಸುನಿಲ್ ಟೆಕ್ಸ್ಟೈಲ್ ಮೂಲಕ ಅವರ ಫ್ಯಾಮಿಲಿಯವರು ಪಟ್ಟ ಶ್ರಮ. ಯಾಕಂತ ಹೇಳಿದ್ರೆ
ವಿದ್ಯಾಕ್ಷೇತ್ರಕ್ಕೆ ಕಲಾವತಿ ಟೀಚರ್ ಜೊತೆಗೆ ಪೋಸ್ಟ್ ಆಫೀಸ್ಗೆ ಬಂದಂತ ಶ್ರೀಧರ್ ರಾಯರ ಈ ಕುಟುಂಬ ಅವರ ಸಂಸಾರವನ್ನು ಒಟ್ಟಿಗೆ ಕರ್ಕೊಂಡು ಬಂದು ಇಲ್ಲಿ ಎಸ್ಟಾಬ್ಲಿಷ್ ಆಗಿ ಧರ್ಮಸ್ಥಳಕ್ಕೂ ಕೂಡ ಪಾದಾರ್ಪಣೆ ಮಾಡಿದೆ ಅಂತ ಹೇಳಿದ್ರೆ ಅವರ ಬಿಸ್ನೆಸ್ಸಿನ ಆಸಕ್ತಿ, ಶ್ರದ್ಧೆ ಮತ್ತು ಅದರ ಮೇಲೆ ಪ್ರೀತಿ ಇದೆಲ್ಲವನ್ನು ತೋರಿಸಿದೆ. ಅವರಿಗೂ ಕೂಡ ಆ ಹಿಂದಿನ ಅವರ ಶ್ರಮಕ್ಕೂ ಕೂಡ ವಿಶೇಷವಾದಂತ ಅನುಗ್ರಹ ಇರಲಿ ಅಂತ ಹೇಳಿ ಶ್ರದ್ಧಮ್ಮನನ್ನು ಸೀರೆಯ ಅಂಬಾಸಡರ್ ಹೇಳಿದ್ರು, ನಾನು ಒಪ್ಪುದಿಲ್ಲ. ಧರ್ಮಸ್ಥಳದ ಸಂಸ್ಕೃತಿ ಸಂಸ್ಕಾರಗಳ ಒಂದು ಬ್ರ್ಯಾಂಡ್ ಅಂತ ಇದ್ರೆ ಅದು ಶ್ರದ್ಧಮ್ಮ. ಯಾಕಂತ ಹೇಳಿದ್ರೆ ಮಾತಿನಲ್ಲಿ ಅಲ್ಲ, ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿ ಆ ಮುಖದ ನಗು ಇರಲಿ, ಸಹನೆ ಇರಲಿ, ತಾಳ್ಮೆ ಇರಲಿ, ಸೌಮ್ಯತೆ ಇರಲಿ, ಎಲ್ಲವನ್ನು ಮೈಗೂಡಿಸಿಕೊಂಡ ತಂದೆಯ ಪಡಿಯಚ್ಚಿನ ನೆರಳಾಗಿ ಅವರೆಲ್ಲ ಸದ್ಗುಣಗಳನ್ನು ಮೈಗೂಡಿಸಿಕೊಂಡ ತಾಯಿ. ಖಂಡಿತವಾಗಿ ಅವರ ನೆರಳಿನಲ್ಲಿ, ಅವರ ಕೃಪಾಶೀರ್ವಾದದಲ್ಲಿ, ಅವರ ಉಸ್ತುವಾರಿಕೆಯಲ್ಲಿ ನಾವು ಕೂಡ ಇಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ನಮಗೆ ಸಂತೋಷ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ, ವೇದಿಕೆಯಲ್ಲಿ ಮದುವೆ ಆಗಲಿಕ್ಕಿರುವಂತ ಹುಡುಗರು ಕೂಡ ಇದ್ದಾರೆ. ಅವರಿಗೆ ಕೂಡ ಸೀರೆ ಅಂಗಡಿಯ ಪರಿಚಯಗಳು ಇವತ್ತೇ ಆದ್ರೆ ಆ ಟೇಸ್ಟ್ಗಳು ಕೂಡ ಆಗ್ತದೆ. ಅವರಿಗೆ ಇದು ಪ್ರಾಕ್ಟಿಕಲ್ ಫಸ್ಟ್ ಪ್ರಿಪರೇಟರಿ ಅಂತ ಹೇಳ್ತಾರೆ. ಸೊ ಪ್ರಿಪರೇಟರಿ ಆಗಿ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಸಂಘಟಕರಿಗೆ ಕೂಡ ವಿಶೇಷವಾಗಿ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು. ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಸೀರೆಯ ಸಂಬಂಧದ ಬಗ್ಗೆ ಹೇಳಿದ್ರಿ. ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಪುಣ್ಯವಂತರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ. ಪೂಜ್ಯ ಕಾವಂತರ ನೆರಳಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಮತ್ತೊಬ್ರು ನಮ್ ಜೊತೆಗಿದ್ದಾರೆ, ಎರಡು ಮಾತಾಡಿ. ಶ್ರೀನಿವಾಸರಾವ್ ಅವರು ಹೇಳಿದ್ರು, ಒಂದೆರಡು ಮಾತನ್ನ ಬಾರಿ ಅನುಭವ ಇರುವಂತಹ ವ್ಯಕ್ತಿ ಆಗಿರುವಂತಹ ಕೃಷ್ಣ ಸಿಂಗ್ ಅವರು ಹೇಳ್ಬೇಕು ಅಂತ ಎರಡೇ ಮಾತು ಶುಭ ನುಡಿ ಅಂತ ಕೇಳ್ತಾರೆ, ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಹಾಗೆ ನಮ್ ಜೊತೆಗೆ ಯುವಕರಾಗಿ ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿರುವವರು ಪೂರನ್ ಸರ್ ಅವರು. ಎರಡು ಮಾತು, ಮುಂದಿನ ತಿಂಗಳಲ್ಲಿ ಮದುವೆ ಕೂಡ ಇದೆ. ಹಾಗಾಗಿ ಅದ್ರ ಜೊತೆ ಸೀರೆಯನ್ನ ಖರೀದಿಸುವ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಖಂಡಿತವಾಗ್ಲೂ ಎರಡು ಶುಭ ನುಡಿಗಳನ್ನ ಹೇಳುವುದು. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರಿಗೆ ಹಾಗೂ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಸುನಿಲ್ ಸಿಲ್ಕ್ಸ್ ಸಾರಿ ಅಂಗಡಿಯ ಉದ್ಘಾಟನೆ ಮಾಡಿ ಸುನಿಲ್ ಅವರಿಗೆ, ಪವಿತ್ರಕ್ಕ ಅವರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಬಹಳ ಚೆನ್ನಾಗಿರುವ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತದೆ. ವಿಶೇಷ ಶುಭಾಶಯಗಳು. ಬಹುಶಃ ಧರ್ಮಸ್ಥಳದ ಎಲ್ಲ ಮಹಿಳೆಯರಿಗೆ ಮುಂಚೆ ಮಂಗಳೂರಿಗೆ ಹೋಗುವ ಒಂದು ಅವಕಾಶ ಇತ್ತು. ಯಾಕೆ ಕೇಳಿದ್ರೆ ಸೀರೆ ತಗೊಳ್ಳಿಕ್ಕೆ ಅಂತ. ಈಗ ಅಲ್ಲಿ ಮಂಗಳೂರಿಗೂ ಹೋಗದ ಹಾಗೆ ಪವಿತ್ರಕ್ಕೆ ಮಾಡಿದ್ದಾರೆ, ಯಾಕಂದ್ರೆ ಇಲ್ಲೇ ಎಲ್ಲ ಸಿಗ್ತದೆ ಅಂತ. ಆದ್ರೆ ಎಲ್ಲ ಮಹಿಳೆಯರು ಹೇಳ್ಬಹುದು, ನಾವು ಮಂಗಳೂರಿಗೆ ಹೋಗುವ ಖರ್ಚನ್ನು ಉಳಿಸಿದ್ದೇವೆ, ಹಾಗಾಗಿ ಆ ಖರ್ಚನ್ನು ನಾವು ಸೀರೆಗೆ ಹಾಕಿ ಒಂದ್ ಸ್ವಲ್ಪ ಕಾಸ್ಟ್ಲಿಯ ಸೀರೆಯನ್ನು ತಗೊಳ್ತೇವೆ ಅಂತ ಹೇಳ್ಬೋದು. ಹಾಗಾಗಿ ಅದು ಇಲ್ಲಿ ಈ ಅಂಗಡಿಯಲ್ಲಿ ಸಿಗ್ತದೆ. ಹಾಗಾಗಿ ಒಳ್ಳೇದಾಗ್ಲಿ. ಎಲ್ರೂ ಸೀರೆಯ ಅಂಗಡಿಯನ್ನು ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಮಾತಾಡೋದು ಅಷ್ಟು ಸರಿಯಲ್ಲ. ಇದೇ ಸಂದರ್ಭದಲ್ಲಿ ಸುನಿಲ್ ಅವರನ್ನು ಕೂಡ ನಾನು ಬಹಳ ವಿಶೇಷವಾದ ವ್ಯಕ್ತಿತ್ವ, ಎಲ್ರಿಗೂ ಬಹಳ ಪ್ರೀತಿ. ಏನೇ ಇದ್ರೆ ಸುನಿಲ್ ಅವರಿಗೆ ಕಾಲ್ ಮಾಡೋದು, ಯಾವಾಗ ನೋಡಿದ್ರು ನಗುಮುಖದ ವ್ಯಕ್ತಿತ್ವ, ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಹಾಗಾಗಿ ಅವರನ್ನು ವಿಶೇಷವಾಗಿ ಗುರುತಿಸಿ ಇವತ್ತು ಸೇರಿರುವವರು ಎಲ್ಲರೂ ಕೂಡ ಅವರ ಒಂದು ಆತ್ಮೀಯರು, ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಅವರ ವಿಶೇಷವಾದ ವ್ಯಕ್ತಿತ್ವವನ್ನು ಕೂಡ ಗುರುತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆದಾಗಿ. ಧನ್ಯವಾದಗಳು. ಕೃಷಿ ಪತ್ತಿನ ಅಧ್ಯಕ್ಷರಾಗಿರುವಂತಹ ಪ್ರೀತಮ್ ಅವರು ನಮಸ್ಕಾರ ಮಾಡುವ ಮೂಲಕವೇ ಈ ಒಂದು ಶುಭವನ್ನ ಹಾರೈಸಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಗ ಒಂದು 9:10 ಗಂಟೆ ಆಯ್ತು. ಜನ ಯಾರು ಕಾಣಿಸ್ತಾ ಇಲ್ಲ, ಚೇರ್ ಎಲ್ಲ ಖಾಲಿ ಆಗಿದೆ. ಅದಕ್ಕೆ ಸುನಿಲ್ ಅವ್ರು ಹೇಳ್ತಾ ಇದ್ರು ಏನ್ ಮಾಡೋದು ಅಂತ. ರಕ್ಷಿತ್ ಸರ್ ಹತ್ರ ಹೇಳಿದ್ರು ಸ್ಟೂಡೆಂಟ್ಸ್ ಅನ್ನ ಸ್ವಲ್ಪ ಕರೆಯುವ ಅಂತ. ನಾವೆಲ್ಲ ಹೇಳಿದ್ವಿ ಸ್ವಲ್ಪ ಹೊತ್ತು ಕಾಯಿರಿ ನೋಡುವ ಅಂತ. ಇಷ್ಟೆಲ್ಲ ಜನ ನೀವು ಇಲ್ಲಿ ಸೇರಿದ್ರಿ ಅಂತ ಹೇಳಿದ್ರೆ ಅವರ ಸರಳತೆ, ಅವರ ಪ್ರೀತಿ ವಿಶ್ವಾಸ, ಅವರು ಮಾತನಾಡುವ ರೀತಿಗೆ ಖಂಡಿತವಾಗ್ಲೂ ಇಷ್ಟು ವೃದ್ಧಿ ಸ್ವಭಾವ ಅಂತ ಹೇಳಿದ್ರೆ ಒಂದ್ಸಲ ಮಾತಾಡಿದ್ರೆ ಮತ್ತೆ ಅವ್ರ ಜೊತೆಗೆ ಮಾತನಾಡುವಂತ ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಇದನ್ನ ಹೇಳ್ತಾ ಮುಂದಿನ ಹಂತ ಧನ್ಯವಾದವನ್ನ ಸಮರ್ಪಣೆ ಮಾಡ್ಲಿಕ್ಕೆ ಪವಿತ್ರ ಸುನಿಲ್ ಅವರನ್ನು ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಈ ಮಳಿಗೆಯ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಮತಿ ಶ್ರದ್ಧಮ್ಮನವರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ನಾನೊಂದು ವಿಷಯವನ್ನ ಮೆನ್ಷನ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಕೆಲಸಕ್ಕೆ ಸೇರಿದ ಸಂದರ್ಭದಲ್ಲಿ ಅಮ್ಮನವರು ಪ್ರತಿ ವರ್ಷ ನಮಗೆ ಸೀರೆಯನ್ನ ಕೊಡ್ತಾರೆ.
ನಾನು ಮೊದಲನೇದಾಗಿ ನಾನೇನಾದ್ರೂ ರೇಷ್ಮೆ ಸೀರೆಯನ್ನು ಉಟ್ಟಿದ್ದೇನೆ ಅಂತ ಹೇಳಿದ್ರೆ ನನಗೆ ಮಾತೃಶ್ರೀ ಅಮ್ಮನವರು ಕೊಟ್ಟಂತಹ ಸೀರೆ. ಈಗಲೂ ಕೂಡ ಪ್ರತಿ ವರ್ಷ ನಮಗೆ ಸೀರೆಯನ್ನು ಕೊಡ್ತಾರೆ. ಅವರು ಪ್ರತಿ ವರ್ಷ ಸೀರೆಯನ್ನು ಕೊಡುವಾಗ ಕೂಡ ನಮಗೆ ಹೆಸರನ್ನು ಮೆನ್ಷನ್ ಮಾಡಿ ಇಂಥವರಿಗೆ ಇದೇ ಸೀರೆ ಅಂತ ಹೇಳಿ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಎಂದೆಂದಿಗೂ ಕೂಡ ನಾನು ಜೀವನದಲ್ಲಿ ಮೊದಲನೇ ಸಾರಿ ರೇಷ್ಮೆ ಸೀರೆ ಉಟ್ಟದ್ದು ಮಾತೃಶ್ರೀ ಅಮ್ಮನವರು ಕೊಟ್ಟದ್ದು. ಅದಕ್ಕಾಗಿ ನಾನು ದನಿಗಳ ಕುಟುಂಬಕ್ಕೆ ನಾವು ಚಿರಋಣಿಯಾಗಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಶ್ರೀಮತಿ ಶ್ರದ್ಧಮ್ಮನವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಇವರಿಗೆ ಪವಿತ್ರ ಸುನಿಲ್ ಹಾಗೂ ಸುನಿಲ್ ಬೇಕಲ್ ಅವರು ಪ್ರೀತಿಯ ಉಡುಗೊರೆಯನ್ನ ಕೊಟ್ಟು ಧನ್ಯವಾದವನ್ನ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುನಿಲ್ ಸರ್ ಹೇಳ್ತಾ ಇದ್ರು, ಶ್ರದ್ಧಮ್ಮ ಬರ್ತಾ ಇದ್ರೆ ಅತ್ಯಂತ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು, ಅವ್ರಿಗೆಲ್ಲೂ ಕೂಡ ಸಮಸ್ಯೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ರು. ಆ ಕಾರ್ಯಕ್ರಮ ಯಶಸ್ಸಿಗೆ ಶ್ರದ್ಧಮ್ಮ ಅವರು ಇವತ್ತು ಕಾರಣಕರ್ತರಾಗಿದ್ದಾರೆ. ಮೊನ್ನೆಯಿಂದ ಯಾವಾಗ ಶ್ರದ್ಧಮ್ಮ ಅವ್ರು ಹೇಳ್ತಾ ಇದ್ರು ಬರ್ತೇನೆ ಅಂತ, ಆ ಸಂದರ್ಭದಿಂದ ಪ್ರತಿ ದಿನ ಕೂಡ ಈ ಕಾರ್ಯಕ್ರಮದ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡ್ತಾ ಅವ್ರಿಗೆ ಹೇಗಿರ್ಬೇಕು, ಏನ್ ಕೊಡಬೇಕು ಎಲ್ಲವನ್ನ ಅತ್ಯಂತ ಪ್ರೀತಿಯಿಂದ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಈ ಒಂದು ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅನ್ನ ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿದಂತ ನಿಮ್ಗೆ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಮತಿ ಸೋನಿಯಾ ಅಮ್ಮನವರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಕಾಣಿಸಿಕೊಟ್ಟದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಇವರಿಗೆ ಶ್ರೀಮತಿ ವಿಜಯ ಇವರು ಉಡುಗೊರೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಸೋನಿಯಾ ಅಮ್ಮ ಅವರ ಅಮೃತ ಹಸ್ತದಿಂದ ಈ ಒಂದು ನೂತನ ಕಟ್ಟಡ ಉದ್ಘಾಟನೆ ಆಗಿದೆ, ನೂತನ ಮಳಿಗೆ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ರಿ, ನಿಮ್ಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಶ್ರೀಮತಿ ಗಾಯತ್ರಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಇವರಿಗೆ ಶ್ರೀಮತಿ ಶೋಭಾ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಭಾನುವಾರ ಆದ್ರೆ ಎಲ್ಲ ಕೂಡ ಮನೆಯಲ್ಲಿ ಇರುವಂತ ಯೋಚನೆ ಮಾಡ್ತಾರೆ. ಇವತ್ತು ಸರ್ಕಾರಿ ಅಧಿಕಾರಿ ಆದ್ರೂ ಕೂಡ ಪ್ರೀತಿಯಿಂದ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ಆಪ್ತ ಕಾರ್ಯದರ್ಶಿಯಾದಂತಹ ಶ್ರೀಯುತ ವೀರು ಶೆಟ್ಟಿ ಇವರಿಗೆ ಶ್ರೀ ಆಶು ಇವರು ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೂ ಕೂಡ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ಪೂಜ್ಯ ಕಾವಂದರೊಂದಿಗೆ ನಿರಂತರವಾಗಿ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಗೆ ಅನ್ಸುತ್ತೆ ನಮಗೊಂದು ಇಂತಹ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಪುಣ್ಯ ಕೆಲಸದಲ್ಲಿ ಅವರಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ರಿ, ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ವೀರಶೆಟ್ಟಿ ಅವರೇ. ಶ್ರೀಯುತ ಕೃಷ್ಣಣ್ಣನವರಿಗೂ ಕೂಡ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ಇವರಿಗೆ ಶ್ರೀ ಸುನಿಲ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ನಗುವಿನ ಮೂಲಕವೇ ನಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದವರು ಕೃಷ್ಣ ಸಿಂಗರು. ನಮಗೆ ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಬಲ, ಶ್ರೀ ಕ್ಷೇತ್ರದ ಪರಮ ಭಕ್ತರು, ಪೂಜ್ಯ ಕಾವಂದರ ಪರಮ ಭಕ್ತರು. ಅವ್ರ ಜೊತೆಗೆ ನಿಂತು ನಿರಂತರವಾಗಿ ಕೆಲಸ ಮಾಡಿದರು. ನೀವು ಕೂಡ ತುಂಬ ಹೃದಯದ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಸರ್. ಶ್ರೀಯುತ ಶ್ರೀನಿವಾಸ್ ರಾವ್ ಇವರಿಗೆ ವೇಣುಗೋಪಾಲ್ ಇವರು ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಾನೆ. ಇವರಿಗೂ ನಾನು ಧನ್ಯವಾದವನ್ನ ತಿಳಿಸ್ತೇನೆ. ಶ್ರೀನಿವಾಸ್ ಪುಟಾಣಿ ಅವರು ಮಾತಿಗೆ ನಿಂತು ನೋಡಿ, ನಮಗೆ ಗೊತ್ತಿಲ್ಲದ ವಿಚಾರಗಳನ್ನ ಅತ್ಯಂತ ಸೊಗಸಾಗಿ ಹೇಳ್ತಾರೆ. ಶ್ರೀ ಕ್ಷೇತ್ರ ಮತ್ತು ಸೀರೆಯ ಸಂಬಂಧವನ್ನ ಪ್ರೀತಿಯಿಂದ, ಸಂತೋಷದಿಂದ ಹೇಳೋದು, ಭಕ್ತಿಯಿಂದ ಹೇಳೋದು. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಶ್ರೀಯುತ ಪ್ರೀತಮ್ ಇವರಿಗೆ ಶಿವಾನಂದ ಇವರು ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಏನೇ ಹೇಳಿದ್ರು, ಚೇರಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟವರು ಪ್ರೀತಮ್ ಅವರು. ಸ್ಥಳಾವಕಾಶಕ್ಕೂ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಬ್ರು ಗಣ್ಯರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಪೂರನ್ ಸರ್ ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಪ್ರೀತಿಯಿಂದ ನಮಗೆ ಶುಭವನ್ನ ನುಡಿದಿ ಹೇಳಿದ್ರು. ನಿಮಗೂ ಕೂಡ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಉಡುಗೊರೆಯನ್ನ ಕೊಡ್ಬೇಕಾಗಿ ತೇಜಸ್ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಗೆಲ್ರಿಗೂ ಅನೇಕ ಗಣ್ಯರು ಬಂದಿದ್ದಾರೆ, ಕುಟುಂಬದಸ್ಥರು ಬಂದಿದ್ದಾರೆ, ಅದರ ಜೊತೆಗೆ ಸ್ನೇಹಿತರು ಬಂದಿದ್ದಾರೆ, ಆಸುಪಾಸಿನ ಅಂಗಡಿಯವರು ಬಂದಿದ್ದಾರೆ. ಎಲ್ರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮಗೆ ಎಲ್ಲದಕ್ಕೂ ಮುಖ್ಯ ಹೇಳಿದ್ರೆ ದೃಶ್ಯ ಮತ್ತು
ಮಾಧ್ಯಮದವರು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಪ್ರೀತಿ ಪಾತ್ರರು, ಪತ್ರಕರ್ತರು ಬಂದಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಮತ್ತೊಂದು ಬಾರಿ ಧನ್ಯವಾದವನ್ನ ಪತ್ರಕರ್ತರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.